ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೀಶೋಯಿಂದ 10 ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ತುಂಬಾನೇ ಯೂಸ್ ಆಗುವಂಥದ್ದು. ಕೆಲವೊಂದು ಕಿಚನ್ಸ್ಗೆ ಇರ್ಬೋದು, ಕೆಲವೊಂದು ನಮಿಗಿರ್ಬೋದು, ಕೆಲವು ಸ್ವಲ್ಪ ಜುವೆಲ್ಸ್ ಇದೆ, ಇನ್ನೊಂದು ಸ್ವಲ್ಪ ಬ್ಯಾಂಗಲ್ಸ್ ಥರ ಇದೆ, ಇನ್ನೊಂದು ಸ್ವಲ್ಪ ಬ್ರೇಸ್ಲೈಟ್ ಇದೆ, ವಾಚ್ ಇದೆ, ಇನ್ನೂ ಸ್ವಲ್ಪ ಏನೇನಿದೆ ಅನ್ನೋದು ಮರ್ತೋಗಿತ್ತಿದೆ. ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ನಿಮಗೆ ಯಾವ್ದಾರು ಇಷ್ಟ ಆಗಿತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೂ ಕೂಡ ಕಮ್ಮಿ ಪ್ರೈಸಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ನ ತಗೊಳ್ಳುವಂತಹ ಒಂದು ಆಪರ್ಚುನಿಟಿ ಕೂಡ ಸಿಗುತ್ತೆ. ಇವಾಗಂತೂ ಮೀಶೋದಲ್ಲಿ ಸಿಕ್ಕಾಪಟ್ಟೆ ಸಖತ್ ಸೂಪರ್ ಆಗಿರುವಂಥ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ತಾ ಇದ್ದಾರೆ. ಬಟ್ ಅದರಲ್ಲಿ ಬೆಸ್ಟ್ ಒನ್ನ ನಾವು ಚೂಸ್ ಮಾಡಿ ತಗೋಬೇಕಾಗುತ್ತೆ ಅಷ್ಟೇನೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿರುವಂಥ 10 ಪ್ರಾಡಕ್ಟ್ಗಳು ಕೂಡ ಇದು ಬಾಕ್ಸ್ ಮೇಲೆ ಇಟ್ಟಿದ್ದೀನಲ್ವಾ, ಅದಕ್ಕೋಸ್ಕರ ತುಂಬ ಜಾಸ್ತಿ ಇದೆಯೇನೋ ಅನ್ಸೋ ಥರ ಫೀಲ್ ಆಗ್ತಿದೆ. ಜಸ್ಟ್ ಒಂದು 10 ಪ್ರಾಡಕ್ಟ್ಸ್ ಇದೆ ಅಷ್ಟೇನೆ. ಆ 10 ಯಾವ್ಯಾವ ತರಿಸಿದ್ದೀನಿ ಅಂದ್ಬಿಟ್ಟು ನಾನು ಇವಾಗ ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ನೋಡ್ಬೋದು ಯಾವ್ಯಾವ್ದು ಇದೆ ಅಂತ ಅಂದ್ಬಿಟ್ಟು. ಇವಾಗ ಸ್ವಲ್ಪ ಕೆಲವೊಂದು ಕೆಳಗಡೆ ಇಟ್ಕೊಬಿಡ್ತೀನಿ, ಇಲ್ಲಾಂದ್ರೆ ತೋರ್ಸೋಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಕೆಳಗಡೆ ಇರೋದನ್ನೇ ಓಪನ್ ಮಾಡ್ತೀನಿ ಫಸ್ಟು. ಇದು ಫಸ್ಟ್ ಒಂದು ಪ್ರಾಡಕ್ಟು. ಆ ಪ್ರಾಡಕ್ಟ್ ಪ್ರೈಸ್ ಎಲ್ಲ ನಿಜ ನನಗೆ ಗೊತ್ತಿಲ್ಲ, ಸ್ವಲ್ಪ ಎಲ್ಲ ಮರ್ತೋಗ್ಬಿಟ್ಟಿದೆ. ಅದ್ರದ್ದು ಸ್ಕ್ರೀನ್ಶಾಟ್ ಕೂಡ ನಾನು ಪಕ್ಕದಲ್ಲಿ ಹಾಕ್ತಿರ್ತೀನಿ ಎಷ್ಟು ತೊಗೊಂಡೆ ಅಂತ ಅಂದ್ಬಿಟ್ಟು. ಎಲ್ಲ ಕಮ್ಮಿ ಪ್ರೈಸಲ್ಲಿ ಎಲ್ಲ ಒಂದು 200 ಬಿಲೋ 250 ಬಿಲೋ ಇರುವಂಥ ಪ್ರಾಡಕ್ಟ್ಸ್ಗಳನ್ನೇ ತೊಗೊಂಡಿರೋದು. ಇದು ಇಯರಿಂಗ್ಸ್ ಕಾಂಬೋ. ಈ ಥರ ಸ್ಟಡ್ಸ್ಗಳು, ಈ ದೊಡ್ಡ ದೊಡ್ಡ ಸ್ಟಡ್ಸ್ ಇರುತ್ತೆ ನೋಡಿ. ಈ ಥರ ಎಲ್ಲ ಹಾಕೋಕ್ಕೆ ಇಷ್ಟಪಡೋರು ನೀವು ಈ ಕಾಂಬೋ ಸೆಟ್ನ ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಒಂದೊಂದು ಇಯರಿಂಗ್ಸ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಮಾತ್ರ. ಓಪನ್ ಮಾಡಿ ನೋಡೋಣ ಒಳಗಡೆ. ವಾವ್, ನಾವೇನಾರು ಹೊರಗಡೆ ಈ ಥರ ಇಯರಿಂಗ್ಸ್ನ ತೊಗೊಳ್ತೀವಿ ಅಂದರೆ ಸುಮಾರು ಅಂದ್ರೆ ಬರೀ ಒಂದು ಇಯರಿಂಗ್ಸ್ಗೆನೇ 150-200 ಹೇಳ್ತಾರೆ. ಇದು ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ತು. ಏನು ಜಸ್ಟ್ ಒಂದು 150-130 ರುಪೀಸ್ಗೇನೋ ಎಲ್ಲ ಸಿಕ್ತು ಅಂತ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಕಲರ್ ನೀವು ಯಾವ್ದಾರ ಕಲರ್ ಮ್ಯಾಚಿಂಗ್ ಹಾಕೊಂಡು ಹೋಗ್ತೀನಿ ಅಂತಂದರೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ನಿಮ್ಮ ಸ್ಯಾರಿ ಕಲರ್ ಇರ್ಬೋದು, ಡ್ರೆಸ್ ಕಲರ್ ಇರ್ಬೋದು. ಆ ಡಾರ್ಕ್ ಶೇಡಿಂದ ಲೈಟ್ ಶೇಡ್ವರೆಗೂ ಇದೆ. ಈ ಬ್ಲೂ, ಈ ರಾಯಲ್ ಬ್ಲೂ ಅಂತ ಎಷ್ಟು ಎದ್ದು ಕಾಣಿಸ್ತಿದೆ. ಎಲ್ಲ ಹೆಣ್ಮಕ್ಳ ಫೇವ್ರೇಟು. ಈ ಬ್ಲ್ಯಾಕ್ ಕಲರ್ ಇರ್ಬೋದು. ಹಾಗೆ ಇಲ್ಲಿ ವೈಟ್ ಕಲರ್ ಕೂಡ ಕೊಟ್ಟಿದ್ದಾರೆ, ಅಂದರೆ ವೈಟ್ ಸ್ಟೋನ್ ಥರದ್ದು. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ರೀಮ್ ಕಲರ್ ಇರ್ಬೋದು, ಪೀಚ್ ಕಲರ್ ಇರ್ಬೋದು, ಈ ಗ್ರೀನು ಎಲ್ಲ ಅಷ್ಟೇ. ಎಲ್ಲದಕ್ಕೂ ಅಷ್ಟೇ ಹಿಂದೆಡೆ ಸ್ಟಡ್ಸ್ ಇರುತ್ತೆ ಇಲ್ಲಿ. ನೆಕ್ಸ್ಟು ಮುಂದೆ ಈ ಥರ ಕ್ರಿಸ್ಟಲ್ ಥರ ಬಂದು ಒಂದು ಸ್ಟೋನ್ ಇರುತ್ತೆ. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇಲ್ಲಿ ಸುತ್ತ ವೈಟ್ ಸ್ಟೋನ್ ಇದೆ. ಇಲ್ಲಿ ಮಧ್ಯದಲ್ಲಿ ಒಂದು ಕಲರ್ ಸ್ಟೋನ್ ಇದೆ. ನೋಡ್ತಿರ್ಬೋದು ನೀವು. ಒಟ್ಟು 1 2 3 4 5 6 7 8 9 10 11 12 ಕಲರ್ಸ್ ಆಫ್ ಇಯರಿಂಗ್ಸ್ ಈಗ ನಮ್ಮ ಕೈಯಲ್ಲಿದೆ. ನೀವು ಯಾವುದಕ್ಕೆ ಬೇಕು ಅದಕ್ಕೆ ಮ್ಯಾಚಿಂಗ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದು. ತುಂಬ ಕಮ್ಮಿ ಪ್ರೈಸಲ್ಲಿದೆ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಇಲ್ಲಿ ಸ್ಕ್ರೀನ್ಶಾಟ್ಸ್ ಕೂಡ ಹಾಕ್ತಿರ್ತೀನಿ. ಆದರೂ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ನಿಮಗೂ ಕೂಡ ಒಂದು 10 ರೂಪಾಯಿ 15 ರೂಪಾಯಿ ಕಮ್ಮಿನೂ ಕೂಡ ಆಗಿರುತ್ತೆ. ಒಂದೊಂದ್ಸಲ ಹೇಳೋಕ್ಕಾಗಲ್ಲ. ಒಂದೊಂದ್ಸಲ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿನೂ ಕೂಡ ಆಗಿರುತ್ತೆ. ಡಿಪೆಂಡ್ಸ್ ಆನ್ ಇದು ಪ್ರಾಡಕ್ಟ್ಸ್ ಎಲ್ಲ ಹೆಂಗೆ ಸೇಲ್ ಆಗ್ತಿರುತ್ತೆ ಅದ್ರ ಮುಖಾಂತರ ಕೂಡ ಆ ಥರ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಇದಂತೂ ಮಿಸ್ ಮಾಡ್ಕೊಳ್ಳೇ ಹೋಗ್ಬೇಡಿ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಇನ್ನು ನೆಕ್ಸ್ಟ್ ಒನ್, ಸೆಕೆಂಡ್ ಒನ್. ಈಗ ಫಸ್ಟ್ ಒನ್ ಆಗಿದೆ. ಇದು ಇವಾಗ ಸೆಕೆಂಡ್ ಒನ್ನು. ಐ ಥಿಂಕ್ ಇದು ವಾಚ್ ಅಂತ ಅನಿಸುತ್ತೆ. ಎಸ್, ವಾಚೇ ಇದು. ಪಾರ್ಟಿ ವೇರ್ ವಾಚ್ ಅಂತಲೇ ಹೇಳ್ಬೋದು ಇದನ್ನ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ವಾಚ್ ಕಮ್ ಬ್ರೇಸ್ಲೈಟ್. ಇದನ್ನು ನಾವು ಬ್ರೇಸ್ಲೈಟ್ ಆಗೂ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ವಾಚ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಮಾತ್ರ. ಇದು ನೀಟಾಗಿ ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಅದರ ಪಕ್ಕದಲ್ಲಿ ಇಮೇಜ್ ಕೂಡ ಹಾಕ್ತಿರ್ತೀನಿ ಅಲ್ವಾ, ನಿಮಗೆ ಗೊತ್ತಾಗುತ್ತೆ ಇವಾಗ. ನೀಟಾಗಿ ಇಲ್ಲಿ ವೈಟ್ ಸ್ಟೋನ್ ಇರ್ಬೋದು, ಎಲ್ಲ ನೀಟಾಗಿರುತ್ತೆ. ಯಾವುದೇ ಥರ ಏನೂ ಆಗಿಲ್ಲ. ಇದನ್ನ ಆಲ್ರೆಡಿ ನಾನು ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೈಗೆ ಅಂದ್ಬಿಟ್ಟು. ಇದು ವಾಚ್ ಕೂಡ ಆಗುತ್ತೆ, ಬ್ರೇಸ್ಲೆಟ್ ಕೂಡ ಆಗುತ್ತೆ. ಎಲ್ಲ ವಾಚ್ಗಳಲ್ಲೆಲ್ಲ ಹೆಂಗಿರುತ್ತೆ ಗೊತ್ತಾ, ಮಾಮೂಲಿ ಇಲ್ಲಿ ಚೈನ್ ಥರ ಇರುತ್ತೆ, ಇಲ್ಲ ಅಂತಂದರೆ ಏನಾದರೂ ಟೇಪ್ ಥರ ಏನಾದರೂ ಸಮಥಿಂಗ್ ಇರುತ್ತೆ. ಇದು ಬ್ರೇಸ್ಲೆಟ್ ಥರ. ಆರಾಮಾಗಿ ಇದನ್ನು ನಾವು ರಿಮೂವ್ ಕೂಡ ಮಾಡ್ಬೋದು, ಆರಾಮಾಗಿ ಇದನ್ನು ಹಾಕೊಳ್ಳು ಕೂಡ ಆಗ್ಬೋದು. ತುಂಬ ಚೆನ್ನಾಗಿದೆ. ಇದು ಎಲ್ಲರ ಕೈಗೂ ಆಗುತ್ತೆ ಅನ್ನೋದು ನನ್ನೊಂದು ಅನಿಸಿಕೆ. ಅಂದರೆ ಈ ರಿಸ್ಟ್ ಸೈಜ್ ಎಲ್ಲ ಇರುತ್ತಲ್ಲ, ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ತುಂಬ ಚಿಕ್ಕನೇ ಇರುತ್ತೆ ಈ ರಿಸ್ಟ್ ಸೈಜ್ ಎಲ್ಲ. ಅದಕ್ಕೋಸ್ಕರ ಎಲ್ಲರ ಕೈಗೂ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪಾರ್ಟಿ ವೇರ್ಗೆಲ್ಲ ಇರ್ಬೋದು, ಯಾವ್ದಾರ ಫಂಕ್ಷನ್ಸ್ಗಳಿಗೆಲ್ಲ ಹೋಗ್ತೀವಿ ಅಂತಂದರೆ ಬ್ಯೂಟಿಫುಲ್ ಆಗಿದೆ ಮಾತ್ರ. ಇದು ತುಂಬ ಚೆನ್ನಾಗಿದೆ. ಇದು ಅಷ್ಟೇನೆ ತುಂಬ ಕಮ್ಮಿ ಪ್ರೈಸಲ್ಲಿ. ಏನೊಂದು 200 ಒಳಗಡೆ ಅಂತ ಅನಿಸುತ್ತೆ. 200 ಒಳಗಡೆನೇ ಜಾಸ್ತಿ. 200 ಮೇಲೂ ಅಲ್ಲ, 190 ರುಪೀಸೋ 198 ರುಪೀಸೋ ಆದಷ್ಟು ಪ್ರೈಸ್ ಎಲ್ಲ ಮರ್ತೋಗ್ಬಿಟ್ಟಿದೆ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಲಿಂಕ್ ಕೂಡ ಎಲ್ಲಾದರೂ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ರೇಟ್ ಇರ್ಬೋದು. ಮತ್ತು ನೀವು ಹೊರಗಡೆ ಎಲ್ಲ ಕೇಳಿರ್ತೀರಲ್ವಾ, ಅಲ್ಲಿ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೂ ಏನು ಡಿಫ್ರೆನ್ಸ್ ಇರ್ಬೋದು. ಹಾಗೆ ರಿವ್ಯೂಸ್ಗಳನ್ನ ನೋಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಯಾವುದೇ ಪ್ರಾಡಕ್ಟ್ ಆದರೂ ಫಸ್ಟ್ ನೋಡೋದೇ ರಿವ್ಯೂಸ್ಗಳನ್ನ ನೋಡಿ ನೀಟಾಗಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನು ತೋರಿಸಿರೋ ಪ್ರಾಡಕ್ಟ್ಸ್ ಎಲ್ಲ ರಿವ್ಯೂಸು ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಹೇಳ್ತಿರೋದು ಅಷ್ಟೇನೆ. ಇನ್ನು ಥರ್ಡ್ ಒನ್ ಬಂದು ಇದನ್ನು ಅಷ್ಟೇ ನಾನು ಆಲ್ರೆಡಿ ರೀಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೊಂಥರ ಮಿನಿ ಸ್ಟೋರೇಜ್ ಅಂತಲೇ ಹೇಳ್ಬೋದು. ಮಿನಿ ಸ್ಟೋರೇಜ್ ಜ್ಯುವೆಲ್ರಿ ಆರ್ಗನೈಸರ್ ಬಾಕ್ಸ್. ಇದು ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಇಷ್ಟಿದ್ರೂ ತುಂಬ ಜಾಸ್ತಿ ಮೆಟೀರಿಯಲ್ಸ್ನ ಇದು ಒಳಗಡೆ ಹಿಡಿಯುತ್ತೆ.
ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಇಲ್ಲಿ ತುಂಬ ಜಾಸ್ತಿ ನಾವು ಇಲ್ಲಿ ಮೆಟೀರಿಯಲ್ ಎಲ್ಲ ಫಿಂಗರಿಂಗ್ಸ್ನ ನಾವು ಹಾಕೊಳ್ಳೋದಿರ್ಬೋದು, ಅಥವಾ ಏನಾದ್ರು ಇಯರಿಂಗ್ಸು ಇಲ್ಲ ಇಯರಿಂಗ್ಸ್ಗಳನ್ನ ಹಾಕೋಬೋದು. ಇಲ್ಲಿ ಏನಾರ ಚೈನ್ಸ್ಗಳಿತ್ತು ಅಂತಂದರೆ ಚೈನ್ಗಳನ್ನ ಹಾಕಿ ಇಲ್ಲಿ ಒಳಗಡೆ ನಾವು ಚೈನ್ಗಳು ನೇತಾಡದಿರೋ ಥರ ನಾವು ಫಿಟ್ ಮಾಡೋಂಗಿರ್ಬೋದು. ಯಾವುದಾದ್ರೂ ಒಂದು ಫಂಕ್ಷನ್ಗಳಿಗೆಲ್ಲ ನಾವು ತೊಗೊಂಡು ಹೋಗ್ತೀವಿ ಅಂತಂದರೆ ಆರಾಮಾಗಿ ಇದರಲ್ಲಿ ಬೇಕಾದಷ್ಟು ಇಯರಿಂಗ್ಸು ಅದು ಇದು ಎಲ್ಲನೂ ನಾವು ಹಾಕ್ಕೊಂಡು ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ಬೇಕಾದ್ರೆ ಒಂದ್ಸಲ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ಏನೇನಿದೆ ಅಂತಂದ್ಬಿಟ್ಟು. ಇದಕ್ಕೆ ಈ ಥರ ಜಿಪ್ ಲಾಕ್ ಕೊಟ್ಟಿರ್ತಾರೆ. ತುಂಬ ಚಿಕ್ಕದಿರೋದ್ರಿಂದ ಈಸಿಯಾಗಿ ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ತೊಗೊಂಡು ಹೋಗ್ಬೋದು. ಇವಾಗ ದೊಡ್ಡ ದೊಡ್ಡ ಜ್ಯುವೆಲ್ರಿ ಬಾಕ್ಸ್ನೆಲ್ಲ ನಾವು ದೊಡ್ಡ ದೊಡ್ಡ ಬ್ಯಾಗಿಗೆ ಇಟ್ಕೊಂಡು ಹೋಗೋದಕ್ಕಿಂತ ಈ ಥರ ಚಿಕ್ಕ ಚಿಕ್ಕ ಬಾಗಲ್ಲಿ ಈ ಥರ ಚಿಕ್ಕ ಚಿಕ್ಕ ಪೌಚ್ಗಳಲ್ಲಿ ಪುಟ್ಟಾಗಿರೋ ಇಯರಿಂಗ್ಸ್ನೆಲ್ಲ ಇಟ್ಕೊಂಡು ಹೋದ್ರೆ ತುಂಬ ಯೂಸ್ ಅಂತ ನನ್ನೊಂದು ಅನಿಸಿಕೆ. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ. ಇವಾಗ ಏನಾದ್ರು ಸ್ವಲ್ಪ ಕಾಸ್ಟ್ಲಿ ಇಯರಿಂಗ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನಾವು ಇದ್ರೊಳಗಡೆ ಸೇಫಾಗಿ ಹಾಕೊಂಡು ನಮ್ಮದು ವೆನೈಟಿ ಬ್ಯಾಗ್ ಇರುತ್ತಲ್ಲ ಅದರೊಳಗಡೆ ಇಟ್ಕೊಬಿಟ್ರೆ ನಾವು ಯಾರಿಗೂ ಬ್ಯಾಗ್ ಕೊಡುವಂಥದ್ದು ದೊಡ್ಡ ದೊಡ್ಡ ಕಿಟ್ ಬ್ಯಾಗಲ್ಲಿ ಇಡುವಂಥ ಅವಶ್ಯಕತೆ ಇರಲ್ಲ. ನಮ್ಮದು ಚಿಕ್ಕ ಚಿಕ್ಕ ವೆನೈಟಿ ಬ್ಯಾಗ್ ಒಳಗಡೆ ನಾವು ಆರಾಮಾಗಿ ಇಟ್ಕೋಬೋದು. ತುಂಬ ಸೇಫಾಗೂ ಕೂಡ ಇರುತ್ತೆ. ಸೇಫಾಗಿ ಹಾಕೊಂಡು ಎಲ್ಲ ಒಂದೇ ಬಾಕ್ಸಲ್ಲಿ ಇತ್ತು ಅಂತಂದರೆ ಸೇಫಾಗಿ ಹಾಕೊಂಡು ಸೇಫಾಗಿ ನಾವು ರಿಟರ್ನ್ ಕೂಡ ತೊಗೊಬರ್ಬೋದು. ಸಕ್ಕತ್ತಾಗಿದೆ ಪ್ರಾಡಕ್ಟ್ ಮಾತ್ರ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಇದ್ರ ಲಿಂಕ್ನು ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಈ ಥರ ಕ್ಯೂಟ್ ಬಾಕ್ಸ್ ಒಳಗಡೆ ಇದೊಂದು ಕ್ಯೂಟ್ ಬಾಕ್ಸ್ ಇರುತ್ತೆ ಒಳಗಡೆನೆ. ಈಗ 3 ಪ್ರಾಡಕ್ಟ್ ಆಯಿತು. ನೆಕ್ಸ್ಟು 4th ಒನ್ ಇದೊಂಥರ ಬ್ರೇಸ್ಲೈಟ್. ಇದು ಹೆಣ್ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಬ್ರೇಸ್ಲೈಟ್ ಎಲ್ಲ. ಹೋಗಿ ಒಂದ್ಸಲ ನೋಡಿ, ನೀವು ತುಂಬ ಇಷ್ಟಪಡ್ತೀರಾ. ಈ ಥರ ಇವಾಗೆಲ್ಲ ಕೈಗೆಲ್ಲ ಹಾಕೊಳ್ಳೋದು ನೋಡಿದ್ದೀರಾ ಅಲ್ವಾ, ಆ ಥರ ಚೆನ್ನಾಗಿರುತ್ತೆ. ಈ ಥರ ಇವಾಗ ಫ್ಯಾನ್ಸಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಸ್ಟಾರ್ಟಿಂಗ್ ನೋಡಿದಾಗ ಇದು 3 ಒಟ್ಟಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬಂದಮೇಲೆ ಗೊತ್ತಾಯಿತು ಇದು 3 ಸಪ್ರೇಟ್. ನಮಗೆ ಸಿಂಗಲ್ ಬೇಕು ಅಂದರೆ ಈ ಥರ ಸಿಂಗಲ್ ಹಾಕೋಬೋದು. ನೋಡಿ, ಇದು ಚೈನ್ ಕೊಟ್ಟಿದ್ದಾರೆ ಒಂದು, ಈ ಥರ ಚೈನು, ಇದೊಂದು ಬ್ರೇಸ್ಲೈಟು, ಇದೊಂದು ಬ್ಯಾಂಗಲ್ಲು, ನೆಕ್ಸ್ಟು ಮತ್ತು ಇದೊಂದು ಬ್ರೇಸ್ಲೈಟು. 4 ಥರ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. 4 ನಮ್ಗೆ ಸಿಂಗಲ್ ಬೇಕು ಅಂತಂದರೆ ಸಿಂಗಲ್ ಹಾಕೋಬೋದು, 4 ಬೇಕು ಕೈಗೆ ಅಂತಂದರೆ 4 ಹಾಕೋಬೋದು. ಇವಾಗ ನಾನೊಂದು ಹಾಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇವಾಗ 4 ಬ್ರೇಸ್ಲೈಟ್ನು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಈ ಥರ ಚೈನ್ಸ್ ಎಲ್ಲ ಇತ್ತು ಅಂತಂದರೆ ಕಾಲೇಜ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಅಷ್ಟೇ, ಇದು ಎಲಾಸ್ಟಿಕ್ಕು, ಅಂದರೆ ಎಷ್ಟು ದಪ್ಪ ಕೈ ಇರೋರು ಬೇಕಾದ್ರೂ ಹಾಕೋಬೋದು. ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಚೈನ್ಸ್ ಎಲ್ಲ ಕೊಟ್ಟಿರ್ತಾರೆ. ದಪ್ಪ ಕೈಯೆಲ್ಲ ಇತ್ತು, ನಮಗೆ ಇದೆಲ್ಲ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಎಲ್ಲ ಇತ್ತು ಅಂತಂದರೆ ಖಂಡಿತ ಅದನ್ನೆಲ್ಲ ಬಿಟ್ಬಿಟ್ಟು ತೊಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಿಟ್ಟು. ಗೋಲ್ಡ್ ಕಲರ್, ಮೆಟಲ್ ಗೋಲ್ಡ್ ಕಲರ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ನು ಅಷ್ಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಜಸ್ಟ್ ಒಂದು ಬ್ರೇಸ್ಲೆಟ್ ಬೇಕು ಅಂತಂದರೆ ನಾವು ಈ 3 ರಿಮೂವ್ ಮಾಡಿ ಈ ಥರ ಒಂದು ಬೇಕಾದರೂ ಹಾಕೋಬೋದು. ಇಲ್ಲ ಅಂತಂದರೆ ಬೇಡ, ಈ 3 ಬೇಡ, ಇದೊಂದೇ ಹಾಕ್ಕೊಳ್ತೀನಿ ಅಂತಂದರೆ ಇದನ್ನು ಸಿಂಗಲ್ ಕೂಡ ಹಾಕೊಂಡು ಇದು 3 ಬಿಚ್ಚಾಕ್ಬೋದು. ಅಟ್ಯಾಚ್ಮೆಂಟ್ ಇಲ್ಲ. ಜೀನ್ಸ್ಗಳಿಗೆಲ್ಲ ವೇರ್ ಮಾಡ್ತೀನಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ. ಆದಷ್ಟು ಈ ವೆಸ್ಟರ್ನ್ ಔಟ್ಫಿಟ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೆಡಿಷ್ನಲ್ಗಿಂತ ಈ ವೆಸ್ಟರ್ನ್ ಔಟ್ಫಿಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕಾಲೇಜಲ್ಲೆಲ್ಲ ಓದಬೇಕಾದ್ರೆ ಈ ಥರ ಎಲ್ಲ ತುಂಬ ಜನ ಹಾಕೋಬರ್ತೀವಿ. ಅವಾಗ ಶೋಕಿ ಮಾಡಲಿಲ್ಲ, ಇವಾಗ ಸ್ವಲ್ಪ ಶೋಕಿ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇವಾಗ ಮದುವೆ ಆಗಿಬಿಟ್ಟಿದೆ. ಮದುವೆ ಆದಮೇಲೆ ಶೋಕಿ ಮಾಡಬಾರ್ದು ಅಂತಲ್ಲ, ಕೆಲವೊಂದು ರೀತಿ ನಿಯಮ ಅಂತ ನಮಗೂ ಇರುತ್ತೆ ಅಲ್ವಾ. ನನ್ನ ಮನಸ್ಸಿಗೆ ಒಪ್ಪಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾವಾಗ ಏನೇನು ಮಾಡಬೇಕು ಅದು ಅವಾಗ ಮಾಡಿದ್ರೆ ಚೆಂದ ಅಂತ ಹಿರಿಯರೆಲ್ಲ ಹೇಳ್ತಾರಲ್ವಾ, ಅಷ್ಟೇ. ಪ್ರಾಡಕ್ಟ್ಸ್ನೆಲ್ಲ ಸ್ವಲ್ಪ ಸೈಡ್ ಇಟ್ಬಿಟ್ಟು ನಾನು ಹತ್ರಕ್ಕೆ ಬಂದ್ಬಿಟ್ಟೆ. ಯಾಕೆ ಅಂತಂದರೆ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಿರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಿಲ್ಲಲ್ವ, ಅದಕ್ಕೋಸ್ಕರ ಸ್ವಲ್ಪ ಹತ್ರನೇ ಬಂದೆ ನಾನು. ಇದು ಯಾರ ಮಕ್ಕಳಿರೋ ಮನೇಲಿ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತಂದ್ಬಿಟ್ಟು. ಬಟ್ ಇದು ಒಂದು ಗ್ಲಾಸ್. ಇದು ಗ್ಲಾಸ್ ಅಂತಂದರೆ ನಿಜ ನೀವು ಯಾರು ನಂಬಲ್ಲ. ನೋಡಿ, ಈ ಥರ ಫೋಲ್ಡಬಲ್ ಗ್ಲಾಸ್. ಈ ಥರ ನಾವು ನಿಲ್ಲಿಸಿದ್ವಿ ಅಂತಂದರೆ ಸ್ಟಿಫಾಗಿ ನಿಲ್ಲಿಸುತ್ತೆ. ಇದರಲ್ಲಿ ವಾಟರ್ ಹಾಕೊಂಡಿರ್ಬೋದು, ಅಥವಾ ಏನಾದ್ರು ಕಾಫಿ ಟೀ ಕುಡಿಯೋದಿರ್ಬೋದು. ನಮಗೆ ಈ ಪ್ಲಾಸ್ಟಿಕ್ ಲೋಟ ಎಲ್ಲ ಹಾಕಿ ಬರಲ್ಲ ಅಂತಂದರೆ ಈ ಥರಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲೂ ಅಷ್ಟೇ, ಏನಾದರೂ ಹಾಕೊಂಡು ಕುಡಿತೀನಿ ಅಂತಂದರೆ ಕುಡಿಬೋದು. ಬಿಸಿನೀರೆಲ್ಲ ಈಗ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತೀವಿ, ಬಾಟಲೆಲ್ಲ ಕಚ್ಕೊಂಡು ಕುಡ್ಬಿಡ್ತಾರೆ. ಈ ಥರ ಯಾವ್ದಾರ ದೇವಸ್ಥಾನ ಊಟಕ್ಕೆ ಹೋಗ್ತೀವಿ, ಅಲ್ಲಿ ಗ್ಲಾಸಲ್ಲೆಲ್ಲ ಕೊಟ್ಟಾಗ ನಮಗೆ ಮಕ್ಕಳಿಗೆ ಕುಡಿಸೋಕ್ಕೆ ತುಂಬ ಹಿಂಸೆ ಆಗ್ತಿರುತ್ತೆ ಅಲ್ವಾ. ಅಂಥದ್ದು ಸಮಯದಲ್ಲಿ ನಾವು ಈ ಥರ ಗ್ಲಾಸ್ ಇತ್ತು ಅಂತ ನೀವು ಫೋಲ್ಡಬಲ್ ಇದು ಗ್ಲಾಸು. ತುಂಬ ಜಾಸ್ತಿ ಜಾಗ ಬೇಕು ಅಂತ ನೀವು ಒಂದು ಗ್ಲಾಸ್ ಇಟ್ಕೊಂಡು ಹೋಗ್ತೀವಿ ಅಂದರೆ ಇಷ್ಟು ಶುದ್ಧ ಇರುತ್ತಲ್ಲ, ಅದನ್ನೆಲ್ಲ ಇಟ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಅನ್ನೋರು ಈ ಥರ ತೊಗೊಬಿಟ್ರು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಪಾಕೆಟಲ್ಲಿ ಇಟ್ಕೊಂಡು ಅಥವಾ ಒಂದು ವ್ಯಾನಿಟಿ ಬ್ಯಾಗಿಗೆ ಹಾಕೊಂಡು ಇಟ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಇದಂತೂ. 150 ml ಅಷ್ಟು ವಾಟರ್ ಹಿಡಿಯುವಷ್ಟು ಕೆಪಾಸಿಟಿ ಇದೆ ಇದಕ್ಕೆ. ತುಂಬ ಚೆನ್ನಾಗಿದೆ, ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಆದಷ್ಟು ಮಕ್ಕಳಿರೋ ಮನೇಲಿ ತುಂಬಾ ಯೂಸ್ ಆಗುತ್ತೆ. ಇದೊಂದು ತೆಗೆದಿಟ್ಕೊಂಡ್ರೆ ಇದ್ರದ್ದು ಲಿಂಕ್ ನಾನು ಕೊಟ್ಟಿರ್ತೀನಿ ಕೆಳಗಡೆ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಒನ್ನು ಇದು ಅಷ್ಟೇನೆ. ಇದು ಒಂದು ಬ್ಯಾಂಗಲ್ ನೋಡಿ ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ, ತುಂಬ ಸೇಫಾಗಿ ಕೊಟ್ಟಿದ್ದಾರೆ. ಇದು ಒಂಥರ ಬ್ರೇಸ್ಲೈಟು, ಹಿಂಗೆ ಓಪನ್ ಇರುತ್ತೆ. ಇಲ್ಲಿ ಒಂದ್ಸಲ ಹಾಕಿ ತೋರಿಸ್ತೀನಿ ಯಾವ ಥರ ಇದೆ ಅಂತಂದ್ಬಿಟ್ಟು. ಇಲ್ಲಿ ಸ್ಟೋನ್ ಇದೆ, ಇಲ್ಲಿ ಕೆಳಗಡೆ ಇಲ್ಲಿ ನೇತಾಡೋ ಥರ ಒಂದು ಸ್ಟಾರ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಹಾಕ್ಕೊಂಡ್ರೆ ಹೇಗೆ ಕಾಣಿಸುತ್ತೆ, ಈ ಥರ ಬರುತ್ತೆ ಇಲ್ಲಿ ಮುಂದೆ. ಇದೊಂದು ಚೆನ್ನಾಗಿದೆ. ಇಲ್ಲಿ ಲಾಕ್ ಮಾಡೋ ಥರ ಈ ವಾಚಿಗೆಲ್ಲ ಕೊಟ್ಟಿರ್ತಾರಲ್ಲ
ಆ ಥರ ಕೊಟ್ಟಿದ್ದಾರೆ ಇಲ್ಲಿ. ಯುನೀಕ್ ಆಗಿದೆ, ಇದೊಂಥರ ಬ್ರೇಸ್ಲೆಟ್ ಅಂತಲೇ ಹೇಳ್ಬೋದು. ಬ್ಯಾಂಗಲ್ ಅಲ್ಲ, ಇದು ಬ್ರೇಸ್ಲೆಟ್. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಈ ಥರ ಎಲ್ಲ ಯುನೀಕಾಗಿ ನಾನು ಟ್ರೈ ಮಾಡಬೇಕು, ಯುನೀಕಾಗಿ ನಾನು ಹಾಕೋಬೇಕು ಅಂತಂದರೆ ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಬಟ್ ಮೀಶೋದಲ್ಲೆಲ್ಲ ತುಂಬ ಕಮ್ಮಿ ಇದೆ, ತುಂಬ ಚೆನ್ನಾಗಿದೆ, ಯುನೀಕಾಗಿದೆ. ಹೋಗಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ ಬ್ರೇಸ್ಲೆಟು. ನನಗೊಂದು ಸಖತ್ ಇಷ್ಟ ಆಯಿತು. ಇದಿಷ್ಟು ಸ್ಟೋನೇನೆ, ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಸ್ಟಾರ್ದು ಸ್ಟೋನ್ ಥರ ಕೊಟ್ಟಿದ್ದಾರೆ. ಮಾಮೂಲಿ ಬ್ರೇಸ್ಲೆಟ್ಗಿಂತ ಈ ಥರ ಬ್ರೇಸ್ಲೆಟ್ ಎಲ್ಲ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿದೆ. ಇದು ಅಷ್ಟೇ ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ತು. ಇದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಮೀಶೋದಲ್ಲಿ ನೀವೇನಾರು ಪರ್ಚೇಸ್ ಮಾಡಬೇಕು ಅಥವಾ ಹೋಮ್ ಡೆಕೋರ್ ಇರ್ಬೋದು ಅಥವಾ ಏನಾದ್ರೂ ಬೇರೆ ಏನಾದ್ರು ತೊಗೋಬೇಕು ಅನ್ನೋದಾದರೆ ಒಂದು ಒಳ್ಳೊಳ್ಳೆ ರಿವ್ಯೂಸ್ ನೋಡಿ ತೊಗೊಳ್ಳೋವಂಥ ಒಂದು ಎಬಿಲಿಟಿ ಎಲ್ರಿಗೂ ಇರುತ್ತೆ. ನಾನು ಅಷ್ಟೇ ಒಳ್ಳೊಳ್ಳೆ ರಿವ್ಯೂಸ್ ನೋಡಿ ಎಲ್ಲನೂ ಪರ್ಚೇಸ್ ಮಾಡೋದು. ಸುಮ್ಮನೆ ತರಿಸೋದು, ಅದು ರಿಟರ್ನ್ ಹಾಕೋದು, ಅದೆಲ್ಲ ಸ್ವಲ್ಪ ಹಿಂಸೆ ಅಂತ ಅನಿಸ್ತಿರುತ್ತೆ. ಆದಷ್ಟು ಒಳ್ಳೊಳ್ಳೆ ರಿವ್ಯೂಸ್ ನೋಡಬೇಕು ಅಂತಂದರೆ ನನ್ನ ಚಾನಲಲ್ಲಿ ಎಷ್ಟೊಂದು ಮೀಶೋಯಿಂದ ತರಿಸಿರೋಂಥ ಪ್ರಾಡಕ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅಥವಾ ನಂದು ಅಂದರೆ ಶಾರ್ಟ್ಸಲ್ಲೂ ಕೂಡ ಇರುತ್ತೆ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ನಿಮ್ಗೆ ಯಾವ್ದಾರ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಯಿತು ಅಂತಂದರೆ ನೀವು ಹೋಗಿ ಬೈ ಮಾಡ್ಬೋದು. ನೆಕ್ಸ್ಟ್ ಒನ್ನು, ವಾವ್, ಇದು ನೋಡಿದ್ರೆ ನೀವು ನಿಜವಾಗ್ಲೂ ಕಳೆದೋಗ್ತೀರಾ. ಇದು ಒಂದು ಸರ ಎಷ್ಟು ಪುಟ್ಟದಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿರ್ತಾರೆ. ಇದು ಒಳ್ಳೆ ಮುತ್ತಿನ ಥರ ಇದೆ. ನಾನು ಹಾಕೊಂಡು ತೋರಿಸ್ಬಿಡ್ತೀನಿ. ಹಾಕೊಂಡು ತೋರಿಸಿದ್ರೇ ನೀಟಾಗಿ ಗೊತ್ತಾಗೋದು ನಮಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಒಂದು ನೆಕ್ ಪೀಸ್ ಥರ ಇದು. ಇಲ್ಲಿ ಚಿಕ್ಕ ಮುತ್ತು ಥರ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋನ್ ಇದೆ. ಇಲ್ಲಿ ತಿಮ್ಮಪ್ಪಂದು ಒಂದು ಫೋಟೋ ಇದೆ. ತಿಮ್ಮಪ್ಪಂದು ಸಿಂಬಲ್ಸು ಇದು, ಅದೇ ಶಂಕು ಮತ್ತು ನಾಮ ಇರ್ತದಲ್ಲ ಆ ಥರ ಸಿಂಬಲ್ಸು. ತುಂಬ ಚೆನ್ನಾಗಿದೆ ಮಾತ್ರ, ಸಖತ್ ಇಷ್ಟ ಆಯಿತು ನನಗೆ. ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ಸಿಂಪಲಾಗಿ ಹಾಕೊಂಡು ಹೋಗಬೇಕು ಅಂತಂದರೆ ನಾವು ಈ ಥರ ಸರಗಳನ್ನ ಹಾಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದ್ರದ್ದೇ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ. ಇಯರಿಗೆಲ್ಲ ವೇರ್ ಮಾಡ್ತೀವಿ ಅಂತಂದರೆ, ಅಂದರೆ ಏನಾದರೂ ಮ್ಯಾಚಿಂಗ್ ಎಲ್ಲ ಹಾಕೊಂಡು ಹೋಗಬೇಕು ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ನಾನು ಚಿನ್ನದ ಹಾಕ್ಬಿಟ್ಟಿದ್ದೀನಿ, ಬಿಚ್ಚಿ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಹಂಗೆ ಇಟ್ಕೊಂಡು ತೋರಿಸ್ತಿದ್ದೀನಿ. ಮ್ಯಾಚಿಂಗ್ ಇಯರಿಂಗ್ಸ್ ಅಂದರೆ ಈ ಡಾಲರ್ ಇದೆಯಲ್ಲ, ಇದಕ್ಕೆ ಮ್ಯಾಚ್ ಆಗೋ ಥರ 2 ಇಯರಿಂಗ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಮಾತ್ರ ಸರ ಮಾತ್ರ. ಇನ್ನೂ ಸುಮಾರು ಸರಗಳನ್ನ ತರಿಸ್ತಿದ್ದೀನಿ ನಾನು, ಆದಷ್ಟು ಬೇಗ ಅವನು ಕೂಡ ತೋರಿಸ್ತೀನಿ. ಇನ್ನೂ ಬಂದಿಲ್ಲ, ಇವತ್ತು ಬಂದಿದೆ ಒಂದು 10 ಐಟಮ್ಸ್, ಅದಕ್ಕೋಸ್ಕರ 10 ತೋರಿಸೋಣ ಅಂತಂದ್ಬಿಟ್ಟು ತೋರಿಸ್ತಿರೋದು. ನನಗಂತೂ ಸಖತ್ ಇಷ್ಟ ಆಯಿತು ಇದಂತೂ. ಈ ಮಾಂಗಲ್ಯ ಚೈನ್ ಜೊತೆಗೆಲ್ಲ ಸಿಂಪಲಾಗಿ ಹಾಕ್ಕೊಳ್ತೀನಿ ಅಂತಂದರೆ ಇದು ಏನಪ್ಪ ಸ್ಯಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಡ್ರೆಸ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ದೊಡ್ಡದೆಲ್ಲ ಹಾಕೋದಕ್ಕಿಂತ ಈ ಥರ ತುಂಬ ಚಿಕ್ಕದೆಲ್ಲ ಹಾಕೊಂಡ್ರೆ ತುಂಬ ಎಲಿಗೆಂಟಾಗಿ ಕಾಣಿಸ್ತಿರ್ತೀವಿ ನಾವಂತೂ. ಅದಕ್ಕೆ ಪೇರ್ ಆಫ್ ಇಯರಿಂಗ್ಸ್ ಇರೋದ್ರಿಂದ ಅದು ನಿಮ್ಮ ಇಷ್ಟ. ಇಯರಿಂಗ್ಸ್ ಎಲ್ಲ ವೇರ್ ಮಾಡೋದಿಲ್ಲ ಅಂತ ಚಿನ್ನದೇ ಹಾಕೊಂಡು ಬರೀ ಇದೊಂದು ಸರನ ಹಾಕ್ಕೊಳ್ತೀನಿ ಅಂತಂದ್ರೂ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ ಈ ಸರ ಅಂತೂ. ನಂಗಂತೂ ಪರ್ಸ್ನಲಿ ಇಷ್ಟ ಆಯಿತು. 10 ಔಟ್ ಆಫ್ 10 ಅಂತೂ ಪಕ್ಕ ಕೊಡ್ತೀನಿ ನಾನು. ಇನ್ನು ನೆಕ್ಸ್ಟ್ ಒನ್ನು ಎಲ್ಲ ಹೆಣ್ಮಕ್ಳಿಗೂ ಫೇವ್ರೆಟ್ ಮ್ಯಾಚಿಂಗ್ ಇಯರಿಂಗ್ಸಿಂದ, ಮ್ಯಾಚಿಂಗ್ ಬ್ಯಾಂಗಲ್ಸಿಂದ ಎಲ್ಲನೂ ಮ್ಯಾಚಿಂಗ್ ಆಗ್ತಿದೆ ಅಲ್ವಾ. ಅದೇ ರೀತಿ ಈ ರಿಬ್ಬನ್ಸ್ ಕೂಡ ಮ್ಯಾಚಿಂಗು. ನೋಡಿ ಎಷ್ಟು ಕಲರ್ಸ್ ಬಂದಿದೆ ಅಂತಂದರೆ 1 2 3 4 5 6 7 8 9 10 11 12 ಕಲರ್ ಬಂದಿದೆ. ನಿಮಗೆ ಯಾವ ಡ್ರೆಸ್ಸಿಗೆ ಬೇಕಾ ಡ್ರೆಸ್ಸಿಗೆ ನೀವು ಹಾಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಹ್ಯಾಂಡ್ಸ್ಗೆ ಈ ಥರ ಹಾಕ್ಕೊಳ್ತೀನಿ ಅಂತಂದ್ರೂ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿದೆ ಎಲ್ಲದೂ ಕೂಡ. ಎಲ್ಲನೂ ಒಂದ್ಸಲ ತೋರಿಸ್ಬಿಡ್ತೀನಿ ನಾನು ಯಾವ ಥರ ಇದೆ ಅಂತ. ತುಂಬ ಶೈನಿಂಗ್ ಇರೋದ್ರಿಂದ ತುಂಬ ಎದ್ದು ಕಾಣಿಸುತ್ತೆ. ತುಂಬ ಕಮ್ಮಿ ಪ್ರೈಸಲ್ಲಿ, ಒಂದು 100 ರೂಪಾಯಿಗಿಂತ ಕಮ್ಮಿ ಪ್ರೈಸ್ ಅಂತ ಅನಿಸುತ್ತೆ ಇದು. ನೋಡಿ ಇಲ್ಲೊಂದು 6 ರಿಬ್ಬನ್ಸ್ ಇದೆ, ಇಲ್ಲೊಂದು 6 ರಿಬ್ಬನ್ಸ್ ಇದೆ. ಕೈಗೆ ಹಾಕೋಬಿಟ್ಟಿದ್ದೀನಿ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಕಲರ್ದು ಯೂನಿಫಾರ್ಮ್ ಇದ್ದಿದ್ದು ನನಗೆ. ಈ ಕಲರ್ದು ಏರ್ ಬ್ಯಾಂಡ್ ಇತ್ತು ನನ್ನ ಹತ್ರ, ಇದನ್ನು ಹಾಕ್ಕೊಳ್ತಿದ್ದೆ. ಮತ್ತು ಇದೊಂದು ಕಲರ್ ಇತ್ತು ಅಷ್ಟವಾಗೆಲ್ಲ. ಎಷ್ಟು ಅಂತಂದರೆ 30 ರೂಪೀಸ್ ಎಲ್ಲ ಹೇಳ್ತಿದ್ರು ಒಂದು ರಿಬ್ಬನ್ಸ್ಗೆನೇ. ಅದಕ್ಕೆ ಒಂದು 2-3 ಥರ ಅಷ್ಟೇ ತೊಗೊಂಡಿದ್ದೀನಿ. ಒಂದು ಗ್ರೀನ್ ಕಲರ್ ಒಂದು ತೊಗೊಂಡಿದ್ದೆ ಅಂತ ಅನಿಸುತ್ತೆ. ಇಲ್ಲಿ 6 ಕಲರ್ಸ್ ಇದೆ, ಇಲ್ಲಿ 6 ಕಲರ್ಸ್ ಇದೆ. ಎಷ್ಟು ಕ್ಯೂಟಾಗಿದೆ ಅಂತಂದರೆ, ಇಷ್ಟೊಂದು ರಿಬ್ಬನ್ಸ್ ಎಲ್ಲ ನಮ್ಮ ಹತ್ರ ಇತ್ತು ಅಂತಂದರೆ ಇದಕ್ಕಿಂತ ಹೆಚ್ಚಾಗಿ ಕಲರ್ಸ್ಗಳೆಲ್ಲ ಸಿಗೋದಿಲ್ಲ. ಸಿಕ್ಕಿದ್ರೂ ಇದೆಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಎಲ್ಲ ಸ್ಯಾರೀಸ್ಗಿರ್ಬೋದು, ಡ್ರೆಸ್ಗಳಿರ್ಬೋದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಥರ ಏರ್ ಬ್ಯಾಂಡ್ಸ್ಗಳು. ಜಡೆ ಹಾಕೋದಿರ್ಬೋದು ಅಥವಾ ಪೋನಿ ಹಾಕೋದಿರ್ಬೋದು, ಏನೇ ಹಾಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತಂದ್ಬಿಟ್ಟು. ಇಷ್ಟೊಂದು ಇಯರ್ ಬ್ಯಾಂಡ್ಸ್ ಎಲ್ಲ ಸಿಗ್ತಿದೆ ಅಂತಂದರೆ ಅದು 100 ರೂಪಾಯಿ ಒಳಗಡೆ, 110 ರೂಪಾಯೋ 99 ರೂಪಾಯಿನೋ ಅಂತ ಅಷ್ಟೇ. ಅಷ್ಟರೊಳಗಡೆ ಇಷ್ಟೊಂದು ಸಿಗ್ತಿದೆ ಅಂತ. ನಾನು ಹೊರಗಡೆ ತೊಗೊಳ್ತೀವಿ ಅಂತಂದರೆ 1ಕ್ಕೆ 20 ರೂಪಾಯಿ ಅಂತಂದ್ರೂ 12ಕ್ಕೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕೋಬೋದಲ್ವಾ. ಇಲ್ಲಿ ಇಷ್ಟೊಂದು ಆಫರ್ ಪ್ರೈಸಲ್ಲಿ ಸಿಗ್ತಿದೆ. ಇದನ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಯೂಸ್ ಆಗುವಂಥದ್ದು ಇದು. ಮಸ್ಟ್ ಬೈ ಅಂತಲೇ ಹೇಳ್ತೀನಿ ನಾನು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಎಷ್ಟು ಅಗಲಾಗುತ್ತೆ ಗೊತ್ತಾ. ನೋಡಿ ಇಷ್ಟು ಅಗಲಾಗುತ್ತೆ. ಇದಕ್ಕಿಂತ ಅಗಲ ಬೇಕಾ ನಮಗೆ? ನಮ್ಮ ಕೂದಲು ಅಷ್ಟೊಂದು ದಪ್ಪ ಇರುತ್ತಾ ಹಂಗಾದರೆ? ಇದ್ರ ಲಿಂಕ್ನೂ ಅಷ್ಟೇ ನಾನು
ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ತುಂಬ ಕಮ್ಮಿ ಪ್ರೈಸಲ್ಲಿದೆ, 12 ಕಲರ್ಸ್ದು. ನೀವು ಹೊರಗಡೆ ತೊಗೊಳ್ತೀನಿ ಅಂತಂದರೆ ಒಂದು 200-250 ಮೇಲ್ಗಡೆ ಅಂತೂ ಆಗೇ ಆಗುತ್ತೆ. ಹೋಗಿ ಮಸ್ಟ್ ಬೈ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಕಾಲೇಜ್ಗೆ ಹೋಗ್ತಿರೋರಿಗೆ ಅಥವಾ ಆಫೀಸ್ಗೆ ಹೋಗ್ತಿರೋರಿಗೆ ಅಥವಾ ಮನೇಲಿ ಯಾವುದಾದ್ರು ಚಿಕ್ಕ ಮಕ್ಳುಗಳಿರ್ತಾವಲ್ಲ ಅಂಥವರಿಗೆ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು. ಲಂಚ್ ಬಾಕ್ಸು. ಇಲ್ಲಿ MRP ನಮಗೆ 499 ರುಪೀಸ್ ಇದೆ. MRP ಅಂದರೆ 500 ರುಪೀಸ್ಗೆ 1 ರೂಪಾಯಿ ಕಮ್ಮಿ ಅಷ್ಟೇ. ನಾವು ಹೊರಗಡೆ ತೊಗೊಳ್ತೀವಿ ಅಂತಂದರೆ, ಅದೇ ಮೀಶೋದಲ್ಲಿ ತೊಗೊಳ್ತೀವಿ ಅಂತಂದರೆ ಒಂದು 250 ರುಪೀಸ್ ಏನೋ ಪೇ ಮಾಡಿದೆ ಅಂತ ಅನಿಸುತ್ತೆ. ಅಷ್ಟು ಮರ್ತೋಗ್ಬಿಟ್ಟಿದೆ, ನಾನು ಹೇಳೋದು ಒಂದೊಂದ್ಸಲ ತಪ್ಪಾಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ನಾನು ಪ್ರೈಸಸ್ ಎಲ್ಲ ಹೇಳಕ್ಕೆ ಹೋಗಲ್ಲ. ಇದರಲ್ಲಿ 2 ಬಾಕ್ಸ್ ಇರುತ್ತೆ. ಈ ಥರ ಸೇಫ್ಟಿ ಕವರ್ ಕೊಟ್ಟಿರೋದ್ರಿಂದ ಏನು ಅಂತಂದರೆ ಅದೇನಾದ್ರೂ ಸಾಂಬಾರ್ ಗಿಂಬರ್ ಏನಾದರೂ ಚೆಲ್ಲೋದೆಲ್ಲ ಇತ್ತು ಅಂತಂದರೆ ಇದರೊಳಗಡೆ ಚೆಲ್ಕೊಬಿಟ್ಟಿರುತ್ತೆ. ಬುಕ್ಸ್ಗೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗೆ 2 ಇದು ಸ್ಪೂನ್ ಕೂಡ ಕೊಟ್ಟಿರ್ತಾರೆ ಮಕ್ಕಳಿಗೆ. ಒಂದು ಫೋರ್ಕು, ಇನ್ನೊಂದು ಮಾಮೂಲಿ ಸ್ಪೂನ್ ಕೊಟ್ಟಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಇದು ಟ್ರಾನ್ಸ್ಪರೆಂಟ್ ಸ್ಪೂನ್ ಥರ. ಹಾಗೆ ಸ್ಪೂನ್ಗಿಂತ ಈ ಬಾಕ್ಸ್ ತುಂಬ ಇಷ್ಟ ಆಯಿತು ನೋಡಿ. ಬಾಕ್ಸ್ದು ಬ್ಯಾಗು ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ವಾಶ್ ಮಾಡಿ ಈಸಿಯಾಗಿ ನಾವು ಉಣ್ಗಿಸ್ಬಿಟ್ಟು ಮತ್ತೆ ಕೊಡ್ಬೋದು. ನಾವು ಬಾಕ್ಸ್ನು ಅಷ್ಟೇ ಫುಲ್ಲು ಪ್ಲಾಸ್ಟ್ ಮಾಡಿ ಕೊಟ್ಟಿದ್ದಾರೆ. ಓಪನ್ ಮಾಡ್ತಾ ಇದ್ದೀನಿ ಒಳಗಡೆ ಹೇಗಿದೆ ಅಂತ ನೋಡೋಕ್ಕೆ. ಓಪನ್ ಮಾಡಿ ನೋಡಿರಲಿಲ್ಲ, ತುಂಬ ಟೈಟ್ ಇದೆ, ಏರ್ ಟೈಟ್ ಇದೆ. ಒಳಗಡೆ ಸ್ಟೀಲ್ ಇದೆ. ಈ ಥರ ಸ್ಟೀಲ್ ಬಾಕ್ಸ್ಗಳೆಲ್ಲ ಹಾಕ್ಕೊಟ್ರೇ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ನೋಡಿ ಒಳಗಡೆ ಸ್ಟೀಲ್ ಬಾಕ್ಸು ತುಂಬ ಟೈಟ್ ಇದೆ. ಯಾವುದೇ ಒಂದು ಗೊಜ್ಜಾಗಿರ್ಬೋದು ಅಥವಾ ಗ್ರೇವಿ ಟೈಪ್ ಆಗಿರ್ಬೋದು ಯಾವುದು ಕೂಡ ಲೀಕ್ ಆಗೋಕ್ಕೆ ಚಾನ್ಸ್ ಇಲ್ಲ. ಬಾಕ್ಸು ಅಷ್ಟೇ ಎಷ್ಟೊಂದು ವೆಯ್ಟ್ ಇದೆ ಗೊತ್ತಾ. ನಾನೇ ಇಷ್ಟೊಂದು ಮುಕ್ಕುರ್ಕೊಂಡು ತೆಗಿತಿದ್ದೀನಿ ಇದನ್ನು. ಬಾಕ್ಸು ಅಷ್ಟೇ ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ಹೊರ್ಗಡೆ ಅವರೆಲ್ಲ ಹಾಕಿರೋದೇನು ಸುಳ್ಳಲ್ಲ ಬಿಡಿ. 500 ಆರಾಮಾಗಿ ಪೇ ಮಾಡಿರ್ತೀವಿ ಇದಕ್ಕೆ. ನಾನು ಇದೇ ಥರದ ಲಂಚ್ ಬಾಕ್ಸ್ ನನ್ನ BEdಲ್ಲಿ ಯೂಸ್ ಮಾಡ್ತಿದ್ದಿದ್ದು. ಅಂದರೆ ಇನ್ನೂ ಸ್ವಲ್ಪ ಚಿಕ್ಕದು, ಇಷ್ಟು ದೊಡ್ಡದು ಅಲ್ಲ, ಇನ್ನೂ ಸ್ವಲ್ಪ ಚಿಕ್ಕದು. ಅದಕ್ಕೇನೆ ಹೊರಗಡೆ ನಾನು 450 ಏನೋ ಕೊಟ್ಬಿಟ್ಟು ತೊಗೊಂಡಿದ್ದೆ ಒಂದು ಬಜಾರಲ್ಲಿ. ಇಲ್ಲಿ ಇಷ್ಟೊಂದು ಕಮ್ಮಿ ಸಿಗ್ತಿದೆ. ಅವಾಗೆಲ್ಲ ಅಷ್ಟೊಂದು ನಾನು ಮೀಶೋ ಎಲ್ಲ ನಂಬ್ತಿರ್ಲಿಲ್ಲ, ಅದಕ್ಕೆ ತೊಗೊಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆಫೀಸಿಗೆ ತೊಗೊಂಡೋಗೋರು ಆಫೀಸ್ಗೂ ತೊಗೊಂಡೋಗ್ಬೋದು, ಕಾಲೇಜ್ಗೆ ತೊಗೊಂಡೋಗ್ಬೋದು, ಮಕ್ಕಳಿಗೆ ಕೊಟ್ಕೊಳ್ಸೋರು ಮಕ್ಕಳಿಗೆ ಕೊಟ್ಕೊಳ್ಸ್ಬೋದು. ತುಂಬಾ ಚೆನ್ನಾಗಿದೆ ಬಾಕ್ಸ್ ಅಂತೂ. ಕ್ವಾಲಿಟಿ ಅಂತ ಇದರಲ್ಲಿ ಮಾತಾಡೋಗಿಲ್ಲ, ಅಷ್ಟು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ಅಂತೂ. ಫೈನಲ್ ಲಾಸ್ಟ್ ಪ್ರಾಡಕ್ಟ್ ಬಂದು ಇದೊಂದು ಕಿಚನ್ಗೆ ಯೂಸ್ ಆಗುವಂತಹ ಬಾಕ್ಸು, ಅಥವಾ ಏನಾದ್ರು ಡೈನಿಂಗ್ ಟೇಬಲ್ ಮೇಲೆ ಇಡ್ತೀನಿ ಅಂತಂದರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಪ್ಯಾಕಿಂಗ್ ಈ ರೀತಿಯಾಗಿ ಬಂದಿರುತ್ತೆ. ಅಂದರೆ ನಾವು ಇದನ್ನು ಆರ್ಗನೈಸ್ ಮಾಡ್ಕೋಬೇಕು. ಏನು ತುಂಬ ಆರ್ಗನೈಸ್ ಮಾಡೋಂಥದ್ದು ಏನಿಲ್ಲ. ಈ ಮುಚ್ಚಳ ಎಲ್ಲನೂ ಹಿಂಗೆ ದಬಾ ಕೊಟ್ಟಿರ್ತಾರೆ, ಇದನ್ನು ಹಿಂಗೆ ಉಲ್ಟಾ ಇಟ್ಕೊಳ್ಳೋದಷ್ಟೇ. ಇವಾಗ ಏನಾರು ನಾವು ಡೈನಿಂಗ್ ಟೇಬಲ್ ಮೇಲೆ ಒಂದಕ್ಕೆ ಉಪ್ಪು, ಇನ್ನೊಂದಕ್ಕೆ ತುಪ್ಪ, ಆಮೇಲೆ ಇನ್ನೊಂದಕ್ಕೆ ಉಪ್ಪಿನಕಾಯಿ ಸಮಥಿಂಗ್ ಏನಾದರೂ ಹಾಕಿ ಇಡ್ತೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ರಿಮೂವಬಲ್ ಆಗಿರೋದ್ರಿಂದ ನಾವು ಈಸಿಯಾಗಿ ರಿಮೂವ್ ಮಾಡಿಕೊಂಡು ವಾಶ್ ಕೂಡ ಮಾಡ್ಬೋದು. ಇಲ್ಲ ಸಿಂಗಲ್ ಎಲ್ಲಾದರೂ ಇಡ್ತೀವಿ ಅಂತಂದ್ರೂ ಕೂಡ ಇಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ನೋಡಿ ಚೆನ್ನಾಗಿ ಓಪನ್ ಮಾಡೋದು, ಒಳಗಡೆ ಏನಾದ್ರೂ ಹಾಕಿ ಇಡ್ಬೋದು ಆರಾಮಾಗಿ ಈಸಿಯಾಗಿ ರಿಮೂವ್. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಒಳಗಡೆ ಏನಿದೆ ಅಂತ ನಮಗೆ ಅಲ್ಲೇ ಕಾಣಿಸುತ್ತೆ. ಡೈನಿಂಗ್ ಟೇಬಲ್ಗೆ ಒಂದು ಬೆಸ್ಟ್ ಕಾಂಬೋ ಅಂತಲೇ ಹೇಳ್ಬೋದು ಇದು. ಡೈನಿಂಗ್ ಸೆಟ್ ಜೊತೆಗೆ ಈ ಥರ ಇಷ್ಟು ಕ್ಯೂಟಾಗಿ ಇಟ್ವಿ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಡೈನಿಂಗ್ ಟೇಬಲ್ ಮೇಲೆ. ಈಗ ಆಲ್ಮೋಸ್ಟ್ ಇವಾಗ ಒಂದು 10 ಪ್ರಾಡಕ್ಟ್ನ ತೋರಿಸಿದ್ದೀನಿ. ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತಂದರೆ ಅದ್ರ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ನನಗಂತೂ ಪರ್ಸ್ನಲಿ ಎಲ್ಲ ಪ್ರಾಡಕ್ಟ್ಸು ಕೂಡ ನನಗೆ ಚೆನ್ನಾಗಿದ್ರೆ ಅಷ್ಟೇ ಮಾತ್ರ ನಾನು ನಿಮಗೆ ತೋರಿಸೋದು. ನನಗೇನಾದ್ರು ಚೆನ್ನಾಗಿಲ್ಲ ಅಂತಂದರೆ ನಾನೇ ರಿಟರ್ನ್ ಹಾಕ್ಬಿಡ್ತೀನಿ, ನಿಮಗೆ ತೋರ್ಸೋಕ್ಕೆ ಹೋಗಲ್ಲ. ಆಮೇಲೆ ನೀವು ಇದೇನು ಈ ಥರ ಪ್ರಾಡಕ್ಟ್ನ ತೋರಿಸ್ಬಿಟ್ಟಿದ್ದಾರಲ್ಲ ಇವರು, ಯಾಕಂದರೆ ಒಂದ್ಸಲ ನೋಡಿ ಎರಡನೇ ಸಲ ಮಾಯ ಆಗೋಕ್ಕೆ ನಾವೇನು ಬೇರೆಯವರಲ್ವಲ್ಲ. ಅವಾಗ ನಾವು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಕಮೆಂಟ್ ಬಾಕ್ಸ್ ಕೂಡ ನಿಮಗೋಸ್ಕರ ಅಂತ ಓಪನ್ ಮಾಡಿರ್ತೀವಿ. ಅದರಲ್ಲಿ ಒಂದು ಒಳ್ಳೊಳ್ಳೆ ಕಮೆಂಟ್ಗಳು ಬರಬೇಕು ಅಂತ ಕೂಡ ನಮ್ಮ ಆಸೆ ಆಗಿರುತ್ತೆ. ಹಂಗಿತ್ತು ಹಿಂಗಿತ್ತು ಅಂತೆಲ್ಲ ಬಂತು ಅಂತಂದರೆ ನಮಗೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಎಲ್ಲನೂ ಆದಷ್ಟು ನೋಡಿ ಮಾಡಿನೇ ಮಾಡೋದು. ಆದಷ್ಟು ಇದರಲ್ಲಿ ಕಿಚನ್ಗೆ ಯೂಸ್ ಆಗುವಂಥದ್ದು, ಟ್ರಾವೆಲ್ ಫ್ರೆಂಡ್ಲಿ ಇರುವಂತಹ ಬಾಕ್ಸಸ್ ಇರ್ಬೋದು, ಮತ್ತು ಬ್ರೇಸ್ಲೆಟ್ ಇರ್ಬೋದು, ಜ್ಯುವೆಲ್ಸ್ ಇರ್ಬೋದು, ಈ ಥರ ಐಟಮ್ಸ್ಗಳನ್ನ ತೋರಿಸಿದ್ದೀನಿ. ಎಲ್ಲ ಮಿಕ್ಸ್ ಅಂತಲೇ ಹೇಳ್ಬೋದು ಒಂದು ಪ್ರಕಾರವಾಗಿ ಹೇಳಬೇಕು ಅಂತಂದರೆ. ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ಬೆಳೀತಾ ಇರೋದು ಅಂತಲೇ ಹೇಳ್ಬೋದು. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.